ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಓಕೆ, ಈಗ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂತಹ ಸಿರಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಈ ರೀತಿಯ ಪ್ರಚಾರ, ಈ ರೀತಿಯ ವೋಟ್ ಕ್ಯಾಂಪೇನ್ ಬಹುಶಃ 11 ಸೀಸನ್ನಲ್ಲಿ ನಾವು ನೋಡಿರಲಿಲ್ಲ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಬಹಳ ಖುಷಿ ಆಗ್ತಿದೆ, ಯಾಕೆಂದ್ರೆ ಶೋಗಿರುವಂತಹ ಒಂದು ಕೆಪಾಸಿಟಿ ಆಗಿದೆ. ಶೋ ಆ ರೇಂಜ್ಗೆ ರೀಚ್ ಆಗ್ತಾ ಇದೆ, ಜನರದ ಅಷ್ಟಿಷ್ಟ ಆಗ್ತಾ ಇದೆ, ಸ್ಪರ್ಧಿಗಳೆಲ್ಲರೂ ಅಷ್ಟಿಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ನಿಜವಾಗ್ಲೂ ಖುಷಿ ಆಗತ್ತೆ. ಈ ತರ ಕಿರುತೆರೆಯಲ್ಲಿ ನಾನು ನಿಜವಾಗ್ಲೂ ಈ ತರದೆಲ್ಲ ನೋಡೇ ಇರ್ಲಿಲ್ಲ. ಹೌದು. ಸೊ ಈ ರೇಂಜ್ಗೆ ಆಗ್ತಾ ಇರೋದು ಬಹಳ ಸಂತೋಷ. ಓಕೆ, ಗಿಲ್ಲಿ ಅಶ್ವಿನಿ ನಡುವೆ ಪೈಪೋಟಿ ಇದೆಯಂತೆ, ನಿಮ್ ಪ್ರಕಾರ ಯಾರು ಗೆಲ್ಬೇಕು? ನಾನು ಫುಲ್ ಆಟನ ನೋಡಿದ್ರೆ ಬಹುಶಃ ಒಂದು ಹೆಸರಂತ ತಗೋಬಹುದಾಗಿತ್ತು. ಆದ್ರೆ ನಾನು ಫುಲ್ ಎಪಿಸೋಡ್ಸ್ ಫಾಲೋ ಮಾಡಿಲ್ಲ, ಕೆಲವೊಂದು ಎಪಿಸೋಡ್ಸ್ ಅಷ್ಟೇ ಮಾಡಿದೀನಿ. ಆಕ್ಚುಲಿ ಅಶ್ವಿನಿ ಅವರು ಒಳ್ಳೆ ಫೈಟೇ ಕೊಟ್ಟಿದ್ದಾರೆ, ಗಿಲ್ಲಿ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲಾ ಮಾಡಿದ್ದಾರೆ ಅಂತಾನೆ ಕೇಳ್ಪಟ್ಟೆ. ನಾನು ನೋಡಿದ ಎಷ್ಟು ಎಪಿಸೋಡ್ಸ್ ಅಲ್ಲಿ ನಗಾಡ್ತಾ ಇದ್ದೆ ಅವ್ರು ಕೊಡ್ತಾ ಇದ್ದಿದ್ ಮಾತುಗಳಿಗೆ ಎಲ್ಲಾನು. ಹಾಗಾಗಿ ಇಬ್ರು ನಡುವೆ ಒಳ್ಳೆ ಟಫ್ ಇದೆ, ಒಳ್ಳೆ ಕಂಟೆಸ್ಟೆಂಟ್ ಗೆಲ್ಲಬೇಕು. ಸಾರಿ, ಇಲ್ಲಿ ಹೊರಗಡೆ ನೋಡ್ತಾ ಇದ್ರೆ ಗಿಲ್ಲಿ ಅವ್ರು ಗೆಲ್ಬಹುದು ಅಂತ ಅನ್ಸತ್ತೆ. ನೋಡೋಣ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾರ ಹೆಸರು ಬರುತ್ತಪ್ಪ ಫೈನಲ್. ಸುದೀಪ್ ಸರ್ ಯಾರ ಕೈನ ಮೇಲೆ ಎತ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ನೀವು ದೊಡ್ಡ ಮನೆಗೆ ಹೋಗಿ ಬಂದಿದ್ರಿ, ಸೊ ಗೆಲುವಿಗೆ ಯಾವ್ದೆಲ್ಲ ಮ್ಯಾಟರ್ ಆಗುತ್ತೆ ಅಂತ? ಅಲ್ಲಿ ಎಲ್ಲ ಮ್ಯಾಟರ್ ಆಗತ್ತೆ. ಜಗಳ ಮ್ಯಾಟರ್ ಆಗತ್ತೆ, ಕಾಮಿಡಿ ಮ್ಯಾಟರ್ ಆಗತ್ತೆ, ಸೀರಿಯಸ್ ಮ್ಯಾಟರ್ ಆಗತ್ತೆ. ಒಂದು ರಿಲೇಶನ್ಶಿಪ್ ಅಂದ್ರೆ ಅದು ಹುಡುಗ ಹುಡುಗಿನೇ ಆಗಿರ್ಬೇಕು ಅಂತಿಲ್ಲ. ಈಗ ಗಿಲ್ಲಿ ಅವರು ರಘು ಅವರು ಬಹಳ ಹತ್ತಿರವಾಗಿ ಅಣ್ಣ ಅಣ್ಣ ಅನ್ಕೊಂಡು ಅವ್ರು ಮಾತಾಡೋದು, ಇವರು ರೇಗಿಸ್ಕೊಂಡಿರೋದು. ಸೊ ಆ ತರದ ಒಂದು ರಿಲೇಶನ್ಶಿಪ್ ಆ ಮನೆಯಲ್ಲಿದೆ. ಎಲ್ಲಾ ತರದ ಒಂದು ಎಮೋಷನ್ಸ್ ಆ ಮನೇಲಿ ಇರೋದ್ರಿಂದ ಎಲ್ಲಾನು ಅಲ್ಲಿ ಕೌಂಟ್ ಆಗತ್ತೆ, ಟಾಸ್ಕ್ ಕೌಂಟ್ ಆಗತ್ತೆ. ಅದನ್ನ ನಾವ್ ಹೇಗ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಅದ್ರಲ್ಲಿ ಪಾರ್ಟಿಸಿಪೇಷನ್ ನಮ್ಗೆ ಎಷ್ಟಿರುತ್ತೆ ಅನ್ನೋದನ್ನು ಜನ ನೋಡ್ತಾರೆ ಅಲ್ವಾ. ಹಾಗಾಗಿ ಎಲ್ಲಾನು ಅಲ್ಲಿ ಇಂಪಾರ್ಟೆಂಟ್, ಒಂದು ಗೆಲುವಿಗೆ ಎಲ್ಲಾನು ಬೇಕು. ಈಗ ಒಂದು ವರ್ಗದವರು ಹೇಳ್ತಾ ಇರುವಂತದ್ದೇನು ಅಂದ್ರೆ, ಗಿಲ್ಲಿ ಮಲ್ಕೊಂಡೆ ಕಾಲ ಕಳೆದ್ಬಿಟ್ರು, ಬೇರೆಯವ್ರ ಕಾಲದನ್ನ ಕಾಲ ಕಳೆದ್ಬಿಟ್ರು, ಟಾಸ್ಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅಂತ ಹೇಳಿ. ಅದೇನಾದ್ರೂ ಅವ್ರಿಗೆ ಮೈನಸ್ ಆಗಬಹುದಾ ಗೆಲುವಿಗೆ? ಇನ್ನೊಂದೆಂತ ಮಲ್ಕೊಂಡೆ ಕಾಲ ಕಳೆದ್ರು ಅನ್ನೋದಕ್ಕೆ ನಾನು ಅದೇ ಹೇಳದ್ನಲ್ಲ, ನಾನೇನ್ ಎಪಿಸೋಡ್ಸ್ ನೋಡಿಲ್ಲ. ಎಲ್ರ ಬಾಯಲ್ಲೂ ನಾನು ತುಂಬಾ ಚೆನ್ನಾಗಿದೆ, ನಾನ್ ನೋಡಿದ ಒಂದು ಅಷ್ಟು ಎಪಿಸೋಡ್ಸ್ ಅಲ್ಲಿ ಅವ್ರು ಅಷ್ಟು ಎಂಟರ್ಟೈನ್ ಮಾಡ್ತಾ ಇದ್ರು ಕೂಡ. ಹಾಗಾಗಿ ನನಗೇನ್ ಹಾಗ ಅನ್ನಿಸ್ತಾ ಇಲ್ಲ ಮಲ್ಕೊಂಡೆ ಅಲ್ಲಿ ಮಲ್ಕೊಳ್ಳೋಕೆಲ್ಲ ಅವಕಾಶ ಏನ್ ಮಾಡ್ಕೊಡಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಹಂಗೇನು ಇರಕ್ಕಾಗಲ್ಲ. ಬಹುಶಃ ನಾವ್ ನೋಡಿದಾಗ ಅವ್ರು ರಿಲ್ಯಾಕ್ಸ್ ಆಗಿ ಹಾಗಿರ್ತಾರೆ. ಅವ್ರ ಮಾತುಗಳು ಹಾಗ ಲೈಟ್ ಆಗಿರುತ್ತಲ್ಲ, ಸಿಚುವೇಶನ್ ನ ಲೈಟ್ ಮಾಡ್ತಿರ್ತಾರಲ್ಲ ಅವ್ರ ಕಾಮಿಡಿ ಮೂಲಕನ ಏನಾದ್ರು, ಬಹುಶಃ ಅದರಿಂದ ಹಾಗ ಅನ್ನಿಸ್ತಾ ಇರಬಹುದೇನೋ. ಬಟ್ ಟಾಸ್ಕ್ ಎಲ್ಲ ಅವ್ರು ನಾನು ಆಡಿದಷ್ಟು ನೋಡಿಲ್ಲ ನಾನು ಎಪಿಸೋಡ್ಸ್. ಅದಕ್ಕೆ ಹೇಳಿದ್ನಲ್ಲ, ಕರೆಕ್ಟ್ ಆಗಿ ಜಡ್ಜ್ ಮಾಡಕ್ ಆಗೋದಿಲ್ಲ ಈ ವಿಷಯದಲ್ಲಿ. ಬಟ್ ಒಳ್ಳೆ ಆಟಗಾರ ಅಂತ ಮಾತ್ರ ಅನ್ಸತ್ತೆ ಅದು. ಎಲ್ಲಾ ತರದ್ದು ಒಂದು ಇದು ಕೊಟ್ಟಿದಾರಲ್ವಾ ಅವ್ರು ಶೋ ಬೇಕಾಗಿರುವಂತದ್ದು. ಬಟ್ ಅಟ್ ದ ಸೇಮ್ ಟೈಮ್ ಅಶ್ವಿನಿ ಅವರು ಅಷ್ಟೇ ಫೈಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ. ಅವರು ಅಷ್ಟೇ ಫೈಟ್ ಕೊಟ್ಟಿದ್ದಾರೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ಸರಿ ಮ್ಯಾಮ್, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ.